ಹಿಂದಿನ ವರ್ಷ ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಬಿಗ್ಗೆಸ್ಟ್ ನೈಟ್ ಮೇರ್. ಸುಮಾರು 200ಕ್ಕಿಂತ ಹೆಚ್ಚು ಮೂವಿ ರಿಲೀಸ್ ಆದ್ರೂ ಬರೀ 3 ಮೂವೀಸ್ ಅಷ್ಟೇ 100 crore ಮೈಲ್ ಸ್ಟೋನ್ ನ ಕ್ರಾಸ್ ಮಾಡಿವೆ. ಅದರಲ್ಲಿ ಇರೋದು ಒಂದೇದು ಸುರು ಫ್ರಮ್ ಸೋ, ಕಾಂತಾರ ಚಾಪ್ಟರ್ 1 ಅಂಡ್ ಮಹಾ ಅವತಾರ್ ನರಸಿಂಹ. ಫಸ್ಟ್ ಹಾಫ್ ಆಫ್ 2025 ಅಂತೂ ತುಂಬಾ ಬ್ರೂಟಲ್ ಆಗಿತ್ತು ನಮ್ಮ ಸ್ಯಾಂಡಲ್ವುಡ್ಗೆ. ಬಟ್ ರಿಯಲ್ ಜಾತ್ರೆ ಇರೋದು 2026 ಅಲ್ಲಿ. ಇವತ್ತಿನ ಈ ವಿಡಿಯೋನಲ್ಲಿ 22 ಮೋಸ್ಟ್ ಆಂಟಿಸಿಪೇಟೆಡ್ ಮೂವೀಸ್ ವಿಚ್ ಆರ್ ಸೆಟ್ ಟು ರಿಲೀಸ್ ಇನ್ 2026. ಅವುಗಳು ಯಾವ್ಯಾವು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಂಬರ್ 1 ಮೇಲೆ ಲ್ಯಾಂಡ್ ಲಾರ್ಡ್. 1980s ರೂರಲ್ ಬ್ಯಾಕ್ ಗ್ರೌಂಡ್ ನಲ್ಲಿ ಸ್ಟೋರಿ ಸೆಟ್ ಆಗಿದೆ. ದುನಿಯಾ ವಿಜಯ್ ಅವರ ರಾ ಮಾಸ್ ಅವತಾರ ಈ ಮೂವಿಲಿ ನಮಗೆ ನೋಡಕ್ ಸಿಗುತ್ತೆ. ರಚಿತಾ ರಾಮ್, ರಾಜ್ಬಿ ಶೆಟ್ಟಿ ಕೂಡ ನಮಗೆ ಈ ಮೂವಿಯಲ್ಲಿ ನೋಡಕ್ ಸಿಗ್ತಾರೆ. ಇದೇ ತಿಂಗಳು 23ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ನಂಬರ್ 2 ಮೇಲೆ ರಕ್ಕಸಪುರ ಧೋಳ್. ರಾಜ್ಬಿ ಶೆಟ್ಟಿ ಅವರ ರಕ್ಕಸಪುರ ಧೋಳ್ ಈ ಮೂವಿ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತಿದೆ. ಮೊನ್ನೆನೇ ಈ ಮೂವಿಯ ಟೀಸರ್ ಕೂಡ ರಿಲೀಸ್ ಮಾಡಿದ್ರು. ಟೀಸರ್ ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅರ್ಜುನ್ ಜನ್ಯ ಅವರು ಈ ಮೂವಿಗೆ ಮ್ಯೂಸಿಕ್ ಕೊಡ್ತಿದ್ದಾರೆ. 6 ಫೆಬ್ಗೆ ರಿಲೀಸ್ ಆಗ್ತಿದೆ. ಅಂಡ್ ನಂಬರ್ 3 ಮೇಲೆ ಟಾಕ್ಸಿಕ್ ದಿ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್. ರಾಕಿಂಗ್ ಸ್ಟಾರ್ ಯಶ್ ಅವರ 4 ವರ್ಷಗಳು ಆದ್ಮೇಲೆ ಮತ್ತೆ ನಮಗೆ ಬಿಗ್ ಪರ್ದೆ ಮೇಲೆ ನೋಡಕ್ ಸಿಗ್ತಾರೆ. ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿರೋ ಈ ಗ್ಲೋಬಲ್ ಆಕ್ಷನ್ ಫಿಲ್ಮ್ ಅಲ್ಲಿ ನಯನ್ತಾರ ಮತ್ತೆ ಕೈರಾ ಅಡ್ವಾನಿ, ಹುಮಾ ಖುರೇಶಿ, ರುಕ್ಮಿಣಿ ವಸಂತ್ ಕೂಡ ಇದ್ದಾರೆ. ಮಾರ್ಚ್ 19, 2026 ಬಾಕ್ಸ್ ಆಫೀಸ್ ಮೇಲೆ 7 ಎಪಿಸೋಡ್ ಗ್ಯಾರಂಟಿ. ಬರೀ ಯಶ್ ಈ ಮೂವಿಯಲ್ಲಿ ಆಕ್ಟರ್ ಅಲ್ಲ, ಯಶ್ ಈ ಮೂವಿಯ ಕೋ ರೈಟರ್ ಕೂಡ ಇದ್ದಾರೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕಂದ್ರೆ ಯಶ್ ಆಸ್ ಎ ರೈಟರ್ ನಾವು ಯಾವತ್ತೂ ನೋಡಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿನೂ ಇದೆ. ನಂಬರ್ 4 ಮೇಲೆ ಕೆಡಿ ದಿ ಡೆವಿಲ್. ಡೈರೆಕ್ಟರ್ ಪ್ರೇಮ್ ಮತ್ತೆ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಈ ರೆಟ್ರೋ ಅಂಡರ್ ವರ್ಲ್ಡ್ ಡ್ರಾಮಾನಲ್ಲಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮತ್ತೆ ರವಿಚಂದ್ರನ್ ಅವರು ಇದ್ದಾರೆ. 1970s ಬೆಂಗಳೂರಿನ ರಾ ಸ್ಕ್ರೀನ್ ಮೇಲೆ ನೋಡಕ್ಕೆ ರೆಡಿಯಾಗಿ. ನ್ಯೂಸ್ ಗಳ ಪ್ರಕಾರ ಸುದೀಪ್ ಅವ್ರನ್ನ ಕೂಡ ನಾವು ಈ ಮೂವಿಯಲ್ಲಿ ನೋಡಬಹುದು. ಏಪ್ರಿಲ್ ಮಂತ್ ಅಲ್ಲಿ ಮೂವಿ ರಿಲೀಸ್ ಆಗ್ತಿದೆ. ನಂಬರ್ 5 ಮೇಲೆ ಕ್ರಿಮಿನಲ್. ಧ್ರುವ ಸರ್ಜಾ ಅವರ ಇನ್ನೊಂದು ಮೂವಿ ಕ್ರಿಮಿನಲ್ ಕೂಡ ಇದೇ ವರ್ಷ ಬರೋದು ತುಂಬಾ ಚಾನ್ಸಸ್ ಇದೆ. ರಾಜ್ಗುರು ಡೈರೆಕ್ಷನ್ ಅಲ್ಲಿ ಈ ಮೂವಿ ಬರ್ತಿದೆ. ನಂಬರ್ 6 ಮೇಲೆ ಬಿಲಾರಂಗ ಬಾದ್ಶಾ. ಕಿಚ್ಚ ಸುದೀಪ್ ಮತ್ತೆ ಅನೂಪ್ ಭಂಡಾರಿ ಡ್ರೀಮ್ ಕಾಂಬೋ. ಫ್ಯೂಚರಿಸ್ಟಿಕ್ ಪೀರಿಯಡ್ ಆಕ್ಷನ್ ಅಡ್ವೆಂಚರ್ ಇದು. ನಮಗೆ ಈ ಮೂವಿಯಲ್ಲಿ ಸುದೀಪ್ ಅವರ ಡಿಫ್ರೆಂಟ್ ಶೇಡ್ಸ್ ನೋಡಕ್ ಸಿಗಬಹುದು. ಈ ಮೂವಿ ಮೇಲೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಇದೇ ವರ್ಷ ಬರ್ತಿದೆ. ನಂಬರ್ 7 ಮೇಲೆ ಪಿನಾಕ. ಗಣೇಶ್ ಅವರು ಈ ಮೂವಿಯಲ್ಲಿ ಲೀಡ್ ರೋಲ್ ಅಲ್ಲಿ ನೋಡಕ್ ಸಿಗ್ತಾರೆ. ಈ ಮೂವಿನ ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಮೂವಿಯ ಪೋಸ್ಟರ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನೋಡಕ್ ಚೆನ್ನಾಗಿದೆ. ಇದೇ ವರ್ಷ ಬರ್ತಿದೆ. ನಂಬರ್ 8 ಮೇಲೆ ಗಣೇಶ್ ಅವರ ಇನ್ನೊಂದು ಮೂವಿ ರಾಮ್. ಟೀಸರ್ ಆಲ್ರೆಡಿ ಬಿಟ್ಟಿದ್ದಾರೆ. ಮತ್ತೆ ಟೀಸರ್ ನೋಡಕ್ಕೆ ಚೆನ್ನಾಗಿದೆ. ಇದೇ ವರ್ಷ ಬರ್ತಿದೆ. ನಂಬರ್ 9 ಮೇಲೆ ಎ ಫಾರ್ ಆನಂದ್. ಎ ಫಾರ್ ಆನಂದ್ ಮೂವಿಯಲ್ಲಿ ಶಿವಣ್ಣ ಅವರು ಲೀಡ್ ರೋಲ್ ನಲ್ಲಿ ನೋಡಕ್ ಸಿಗ್ತಾರೆ. ಗೋಸ್ಟ್ ಮತ್ತೆ ಬೀರ್ಬಲ್ ಮೂವಿಯ ಡೈರೆಕ್ಟರ್ ಶ್ರೀನಿ ಅವರು ಈ ಮೂವಿಗೆ ಡೈರೆಕ್ಟ್ ಮಾಡ್ತಿದ್ದಾರೆ. ಇದೇ ವರ್ಷ ಬರ್ತಿದೆ. ನಂಬರ್ 10 ಮೇಲೆ ಡ್ಯಾಡ್. ಶಿವಣ್ಣ ಅವರ ಇಮೋಷನಲ್ ಆಕ್ಷನ್ ಜರ್ನಿ ಮೂವಿ ಇದು. ಈ ಮೂವಿ ಒಂದು ಹಾರ್ಟ್ ಟಚಿಂಗ್ ಮೂವಿ ಆಗಿರಬಹುದು ಅಂತ ಅನ್ಸುತ್ತೆ. ಈ ಮೂವಿ ಕೂಡ ಇದೇ ವರ್ಷ ರಿಲೀಸ್ ಆಗೋ ಚಾನ್ಸಸ್ ಇದೆ. ನಂಬರ್ 11 ಮೇಲೆ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಡೈರೆಕ್ಟರ್ ಹೇಮಂತ್ ರಾವ್ ಮತ್ತೆ ಶಿವಣ್ಣ ಅಂಡ್ ಡಾಲಿ ಧನಂಜಯ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಈ ಮೂವಿ 1970s ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರಿ ಸೆಟ್ ಇದೆ. 1970s ಕ್ರೈಮ್ ನ ಹೇಮಂತ್ ರಾವ್ ಅವರ ಸ್ಟೈಲ್ ನಲ್ಲಿ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ. ಕ್ವಾಲಿಟಿ ಫಿಲ್ಮ್ ಮೇಕಿಂಗ್ ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇದೇ ವರ್ಷ ಬರ್ತಿದೆ. ನಂಬರ್ 12 ಮೇಲೆ ಉತ್ತರಾಖಂಡ. ರೋಹಿತ್ ಪಡಾಕಿ ಡೈರೆಕ್ಷನ್ ಅಲ್ಲಿ ಧನಂಜಯ್ ಮತ್ತೆ ಶಿವರಾಜ್ ಕುಮಾರ್ ಅವರು ಲೀಡ್ ರೋಲ್ ಅಲ್ಲಿ ನಮಗೆ ನೋಡಕ್ ಸಿಗ್ತಾರೆ. ನಾರ್ತ್ ಕರ್ನಾಟಕ ಗ್ಯಾಂಗ್ಸ್ಟರ್ ಡ್ರಾಮಾ ಇದು. ಫೆಬ್ರವರಿ 7ಗೆ ಮೂವಿ ರಿಲೀಸ್ ಆಗ್ತಿದೆ. ನಂಬರ್ 13 ಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ. ಧನಂಜಯ್ ಅವರ ಮತ್ತೊಂದು ಮೂವಿ ಈ ವರ್ಷ ರಿಲೀಸ್ ಆಗ್ಬೇಕಾಗಿರೋ ಈ ಮೂವಿ ಶಂಕರ್ ಗುರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ನಂಬರ್ 14 ಮೇಲೆ ಹಲಗಳಿ. ಡಾಲಿ ಧನಂಜಯ್ ಅವರ ಇನ್ನೊಂದು ಮೂವಿ ಬೇಡರ ಕಮ್ಯುನಿಟಿ ರೆಬೆಲಿಯನ್ ನ ಬೇಸ್ ಮೇಲೆ ಮೂವಿ ಇದು. ಹಿಸ್ಟಾರಿಕಲ್ ಪೀರಿಯಡ್ ಡ್ರಾಮಾ. ಪ್ಯಾನ್ ಇಂಡಿಯಾದಲ್ಲಿ ಈ ಮೂವಿನ ರಿಲೀಸ್ ಮಾಡಕ್ ನೋಡ್ತಿದ್ದಾರೆ. ಈ ಮೂವಿ ಕೂಡ ಇದೇ ವರ್ಷದಲ್ಲಿ ರಿಲೀಸ್ ಆಗ್ತಿದೆ. ನಂಬರ್ 15 ಮೇಲೆ ಉಗ್ರಾಯುಧಂ. ಶ್ರೀ ಮುರಳಿ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಇದು. ಈ ಮೂವಿ ಮಿಡ್ ಇಯರ್ ಆರ್ ಇಯರ್ ಎಂಡ್ ಅಲ್ಲಿ ಮೂವಿ ರಿಲೀಸ್ ಆಗುತ್ತೆ. ನಂಬರ್ 16 ಮೇಲೆ ಕರಾವಳಿ. ಮೂವಿ ರಿಲೀಸ್ ಆಗಿರ್ಬೇಕಾಗಿತ್ತು ಬಟ್ ರಿಲೀಸ್ ಆಗಿಲ್ಲ. ಈ ವರ್ಷ ರಿಲೀಸ್ ಆಗ್ತಿದೆ. ಪ್ರಜ್ವಲ್ ದೇವರಾಜ್ ಅಂಡ್ ರಾಜ್ವಿ ಶೆಟ್ಟಿ ಅವರು ನಮಗೆ ಸ್ಕ್ರೀನ್ ಮೇಲೆ ನೋಡಕ್ ಸಿಗ್ತಾರೆ. ಇದೇ ವರ್ಷ ಬರ್ತಿದೆ. ನಂಬರ್ 17 ಮೇಲೆ ಕಲ್ಟ್. ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರೋ ಈ ಕಲ್ಟ್ ಮೂವಿ ಜೈನ್ ಖಾನ್ ಲೀಡ್ ಅಲ್ಲಿ ಇದ್ದಾರೆ. ಇದೇ ವರ್ಷ ಬರ್ತಿದೆ. ನಂಬರ್ 18 ಮೇಲೆ ಅಯೋಗ್ಯ 2. ಎಸ್ ಮಹೇಶ್ ಕುಮಾರ್ ಮತ್ತೆ ಸತೀಶ್ ಕಾಂಬೋ ರಿಟರ್ನ್. ರೂರಲ್ ಪಾಲಿಟಿಕ್ ಕಾಮಿಡಿ. ಅಯೋಗ್ಯ ಬಿಗ್ ಹಿಟ್ ಆಯ್ತು. ಈಗ ಪಾರ್ಟ್ 2 ಮೂಲಕ ಬರ್ತಿದ್ದಾರೆ. ಈ ಮೂವಿ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ನಂಬರ್ 19 ಮೇಲೆ ಲವ್ ಮೊಕ್ಟೇಲ್ 3. ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋ ಮ್ಯೂಸಿಕಲ್ ರೊಮ್ಯಾಂಟಿಕ್ ಹಿಟ್ ಮೂವಿ. ಈ ಮೂವಿ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ನಂಬರ್ 19 ಮೇಲೆ ದೈಜಿ. ರಮೇಶ್ ಅರವಿಂದ್ ಈ ಮೂವಿಯಲ್ಲಿ ಲೀಡ್ ರೋಲ್ ನಲ್ಲಿ ಇದ್ದಾರೆ. ಸೈಕಾಲಜಿಕಲ್ ಹಾರರ್ ಮಿಸ್ಟ್ರಿ ನಮ್ಗೆ ಮೂವಿಯಲ್ಲಿ ನೋಡಕ್ ಸಿಗಬಹುದು. ನಂಬರ್ 21 ಮೇಲೆ ಬುದ್ಧಿವಂತ 2. ಬುದ್ಧಿವಂತ ಹಿಟ್ ಆದ್ಮೇಲೆ ಪಾರ್ಟ್ 2 ನಲ್ಲಿ ಉಪೇಂದ್ರ ಅವರು ಇನ್ನು ಬಿಗ್ ಬ್ರೇನ್ ಗೇಮ್ ತಗೊಂಡ್ ಬರ್ತಿದ್ದಾರೆ. ಈ ಮೂವಿ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ನಂಬರ್ 22 ಮೇಲೆ ಭಾರ್ಗವ. ಉಪೇಂದ್ರ ಅವರು ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿ ಇದೇ ವರ್ಷ ರಿಲೀಸ್ ಆಗ್ತಿದೆ ಅಂತ ಮೇಕರ್ಸ್ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ
ವಿಚ್ ಆರ್ ಸೆಟ್ ಟು ರಿಲೀಸ್ ಇನ್ 2026 ಗಳಲ್ಲಿ 1000 crores ಕ್ರಾಸ್ ಆಗುವ ಮೂವಿ ಯಾವ್ದಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಮೂವಿ ರಿವ್ಯೂಸ್ ಅಂಡ್ ರೆಕಮೆಂಡೇಶನ್ಸ್, ಮೂವಿ ರಿಲೇಟೆಡ್ ನ್ಯೂಸ್ ಮಿಸ್ ಆಗಬಾರ್ದಂದ್ರೆ ನನ್ನ ಚಾನೆಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿನಿಮಾ ಫೀಲ್ಸ್ ರಿವ್ಯೂ.